ಫ್ರೆಂಡ್ಸ್ ಇವತ್ತು ಡಿಯೋ ಬೈಕ್ನ ಕ್ಲಚ್ ಬೆಲ್ಟ್ ಮತ್ತು ವೇರಿಯೇಟರ್ ಹ್ಯಾಂಡ್ಸ್ಗಳನ್ನ ಹೇಗೆ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದು ಕ್ಲಚ್ ಎಲ್ಲ ವಾಶ್ ಮಾಡ್ಕೊಂಡಿದ್ವಿ. ಈಗ ಒಂದು ಫಸ್ಟ್ ಫೈಬರ್ ಬುಷನ್ನು ಅದು ಒಂದು ಸೈಡ್ ತೆಳು ಇರುತ್ತೆ, ಒಂದು ಸೈಡ್ ದಪ್ಪ ಇರುತ್ತೆ. ತೆಳು ಇರೋದು ಕೆಳಗಡೆ ಹೋಗಬೇಕು, ದಪ್ಪ ಇರೋದು ಮೇಡ ಬರಬೇಕು ನೋಡಿ. ಈ ರೀತಿ ಫಿಟ್ ಮಾಡ್ಕೋಬೇಕು. ಫಸ್ಟು ಮಧ್ಯದಲ್ಲಿ ಒಂದು ಬುಷ್ ಇರುತ್ತೆ, ಆ ಬುಷನ್ನು ಗ್ರೀಸಿಂಗ್ ಮಾಡ್ಕೊಂಡಿರ್ತೀವಿ. ಅದಾದಮೇಲೆ ನೋಡಿ ಕಿಕ್ಕರ್ ಶಾಫ್ಟ್, ಇದು ಕಿಕ್ಕರ್ ಶಾಫ್ಟ್ ಎಲ್ಲ ವಾಶ್ ಆಗಿದೆ. ಈಗ ಕಿಕ್ಕರ್ ಶಾಫ್ಟಿಗೆ ಸ್ಪ್ರಿಂಗನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಫಸ್ಟು ಲಾಕ್ ಮಾಡಿಕೊಂಡು ಕ್ಲಚ್ ಕವರ್ನ ಬೆಂಟೆಕ್ಸ್ ನಮ್ಮ ಕಡೆ ಬೇಕು ಆ ರೀತಿ ಇಟ್ಕೊಂಡು ಶಾಫ್ಟನ್ನು ಅಲ್ಲಿ ಪ್ರೆಸ್ ಮಾಡಬೇಕು. ಈ ರೀತಿ ಲಾಕ್ ಮಾಡ್ಕೋಬೇಕು. ಫಸ್ಟು ಈಗ ನಾವು ಸ್ಪ್ರಿಂಗನ್ನು ಕರೆಕ್ಟಾಗಿ, ಆ ಸ್ಪ್ರಿಂಗು ಲಾಕ್ ಆಗುವಂಥ ಸ್ಪ್ರಿಂಗು ಈ ಸೈಡ್ ಬಂದಿರಬೇಕು, ನಮ್ಮ ಕಡೆ ಬೆಂಟೆಕ್ಸ್ ಕ್ಯಾಪ್ ಕಡೆ ಬಂದಿರಬೇಕು. ಇಟ್ಕೊಂಡು ಒಂದು ಕನೆಕ್ಟರಲ್ಲಿ ಆ ಸ್ಪ್ರಿಂಗನ್ನು ಶಾಫ್ಟನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಲಾಕ್ ಮಾಡಿಕೊಂಡು ಸ್ಪ್ರಿಂಗನ್ನು ನೋಡಿ ಈ ಥರ ಟ್ಯಾಪ್ ಮಾಡ್ಕೋಬೇಕಲ್ಲಿ ಲಾಕು ಆಗಬೇಕು ಶಾಫ್ಟು. ಈಗ ಸ್ಪ್ರಿಂಗನ್ನು ಈ ರೀತಿ ಎಳೆದ್ಬಿಟ್ಟು ಅಲ್ಲಿ ಫಿಟ್ ಮಾಡ್ಕೊಳ್ಳೋದು. ಆ ಥರ ಫಿಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು, ಯಾಕಂದರೆ ಹೊರಗಡೆ ಬಂದುಬಿಟ್ರೆ ಸ್ಪ್ರಿಂಗ್ ಲಾಕ್ ಆಗುತ್ತೆ. ಉಲ್ಟಾ ತಿರ್ಸ್ಕೊಂಡು ಕ್ಲಚ್ ಕವರ್ನ ಫಸ್ಟ್ ಒಂದು ಔಟರ್ ಸರ್ಕ್ಲಿಪ್ ಬರುತ್ತೆ, ಒಂದು ಚಿಕ್ಕ ಔಟರ್ ಸರ್ಕ್ಲಿಪ್ಪು. ಅದಕ್ಕಿಂತ ಮುಂಚೆ ಒಂದು ಕಾಲರ್ ವಾಷರ್ ಬರುತ್ತೆ, ಚಿಕ್ಕದೊಂದು ಕಾಲರ್ ವಾಷರ್ ಅಂದರೆ ತೆಳು ಇರುತ್ತೆ, ಪ್ಲೈನ್ ವಾಷರ್ ಟೈಪ್ ಇರುತ್ತೆ. ಪ್ಲೈನ್ ವಾಷರ್ನ ಫಸ್ಟ್ ಹಾಕ್ಕೋಬೇಕು. ಪ್ಲೈನ್ ವಾಷರ್ನ ಯಾವ ರೀತಿ ಬೇಕಾದ್ರೆ ಹಾಕ್ಕೋಬೋದು. ಹಾಕ್ಕೊಂಡು ನೆಕ್ಸ್ಟ್ ಒಂದು ಔಟರ್ ಸರ್ಕ್ಲಿಪ್ ಬರುತ್ತೆ ಚಿಕ್ಕದು. ಔಟರ್ ಸರ್ಕ್ಲಿಪ್ ಲೂಸ್ ಆಗಿತ್ತು ಅಂದರೆ ಸ್ವಲ್ಪ ಟೈಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಔಟರ್ ಸರ್ಕ್ಲಿಪ್ ಹಾಕ್ಕೊಳ್ಳೋದು. ನೆಕ್ಸ್ಟು ಕ್ಲಚ್ ಕವರು ಶಾಫ್ಟು ಫಿಟ್ ಆಯಿತು. ಈಗ ಕಿಕ್ಕರ್ ಗೇರ್ ವೀಲ್, ಇದಕ್ಕೆ ಕಿಕ್ಕರ್ ಗೇರ್ ವೀಲ್ ಅಂತ ಹೇಳ್ತಾರೆ. ಫಿಟ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಗ್ರೀಸಿಂಗ್ ಮಾಡಿಕೊಂಡು ಆಮೇಲೆ ಟೆನ್ಷನ್ ಸ್ಪ್ರಿಂಗ್ ಇರುತ್ತೆ, ಅದಕ್ಕೆ ಸ್ವಲ್ಪ ಒಂದು ಆಯಿಲ್ ಹಾಕೋಬೇಕು, ಒಂದು 2 ಹನಿ, ಅದು ಫ್ರೀ ಆಗಬೇಕು. ನೆಕ್ಸ್ಟ್ ಶಾಫ್ಟ್ ಪಕ್ಕದಲ್ಲಿ ಒಂದು ವಾಷರ್ ಬರುತ್ತೆ. ವಾಷರ್ ಇಟ್ಕೊಂಡು ನೆಕ್ಸ್ಟ್ ಗ್ರೀಸಿಂಗ್ ಮಾಡ್ಕೊಳ್ಳೋದು ಶಾಫ್ಟಿಗೆ, ಶಾಫ್ಟ್ ಟೀತ್ಗಳಿಗೆ ಗ್ರೀಸಿಂಗ್ ಮಾಡ್ಕೊಳ್ಳೋದು. ಅದನ್ನ ರೊಟೇಟ್ ಮಾಡ್ಕೊಳ್ಳೋಕ್ಕೆ ಕಿಕ್ಕರ್ನ ರೀತಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಲಾಕ್ ಮಾಡ್ಕೊಂಡು ಸ್ವಲ್ಪ ಕ್ಲೀನಾಗಿ ಗ್ರೀಸಿಂಗ್ ಮಾಡ್ಕೋಬೇಕು, ಒಳ್ಳೆ ಗ್ರೀಸನ್ನು. ನೆಕ್ಸ್ಟು ಗ್ರೀಸಿಂಗ್ ಮಾಡ್ಕೊಂಡು ಆ ವಾಷರ್ ಇರುತ್ತಲ್ಲ, ವಾಷರ್ನ ಗ್ರೀಸಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಕಿಕ್ಕರ್ ಗೇರ್ನ ಫಿಟ್ ಮಾಡೋದು ನೋಡಿ, ಕಿಕ್ಕರ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಫುಲ್ಲನ್ನು ಎಳೆದಿಟ್ಕೊಂಡು ನಾವು ಈ ಕಿಕ್ಕರ್ ಗೇರ್ ವೀಲನ್ನು ಫಿಟ್ ಮಾಡಬೇಕು. ಫಿಟ್ ಮಾಡಿ ಕಿಕ್ಕರ್ ಬಿಡಬೇಕಾದ್ರೆ ನಾವು ಅದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು, ಕಿಕ್ಕರ ಗೇರ್ ವೀಲನ್ನು. ಆಮೇಲೆ ಮತ್ತೆ ಟಚ್ ಮಾಡೋಕ್ಕಿಲ್ಲ. ನೆಕ್ಸ್ಟ್ ಅದಕ್ಕೊಂದು ಪ್ಲೇಟ್ ಬರುತ್ತೆ. ನೆಕ್ಸ್ಟು ಅಂದರೆ ರಿಟರ್ನ್ ಬರಬಾರ್ದು ಅಂತ ಒಂದು ಪ್ಲೇಟು, ಅದಕ್ಕೆ 5 ಸ್ಕ್ರೂ ಬರುತ್ತೆ, ಸ್ಟಾರ್ ಸ್ಕ್ರೂ. ಫುಲ್ ಟೈಟ್ ಮಾಡಬೇಕು. ಅದಕ್ಕೆ ಲಾಕ್ ಬರುತ್ತೆ, 5 ಸ್ಕ್ರೂಗೂ ಲಾಕ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿ ಅದನ್ನು ಸ್ಟಾಪ್ ಮಾಡಬೇಕು. ಅದನ್ನು ಅಂದರೆ ಅದು ಕ್ಲ್ಯಾಂಪ್ ಇರುತ್ತೆ, ಅದನ್ನು ಬೆಂಡ್ ಮಾಡಬೇಕು. ನೆಕ್ಸ್ಟ್ ಒಂದು ಡ್ರೈವ್ ಶಾಫ್ಟ್ ಆಯಿಲ್ ಸೀಲ್ ಹೋಗಿತ್ತು, ಅದನ್ನ ಹಾಕಿದ್ದೀವಿ. ಡ್ರೈವ್ ಶಾಫ್ಟ್ ಆಯಿಲ್ ಸೀಲು ಲೀಕೇಜ್ ಬರ್ತಾಯಿತ್ತು ಅಂತ. ನೆಕ್ಸ್ಟ್ ಅದು ವೇರಿಯೇಟರ್ ರೋಲರ್ ಗೈಡ್ ನೋಡಿ, ಹೊಸದು ಒರಿಜಿನಲ್ ತೊಗೊಂಡಿದ್ದೀವಿ, 390 ರೂಪಾಯಿ ಇದೆ ಇದಕ್ಕೆ MRP. ಇದು ವೇರಿಯೇಟರ್ ರೋಲರ್ ಗೈಡು. ಇದು ವೇರಿಯೇಟರ್ ಹಬ್ಬಿಗೆ 6 ಬರುತ್ತೆ. 6 ರೋಲರ್ ಗೈಡನ್ನು ಹಾಕ್ಕೊಳ್ಳೋದು. ಫಸ್ಟು ನೀಟಾಗಿ ಅದು ಹಾಕಲಿಕ್ಕೆ ಅಂತ ಅಲ್ಲಿ ಪ್ಲೇಸ್ ಇರುತ್ತೆ. ಹಾಕ್ಕೊಂಡು ಒಂದೊಂದು ಹನಿ ಆಯಿಲ್ ಹಾಕ್ಕೋಬೇಕು ಇದಕ್ಕೆ. ನೋಡಿ ಹಳೇದು ನೋಡಿ ಯಾವ ಥರ ಸೌದಿದೆ ನೋಡಿ, ಅದಕ್ಕೋಸ್ಕರ ಅದನ್ನ ರಿಪ್ಲೇಸ್ ಮಾಡ್ತಾಯಿದ್ದೀವಿ. ಅದನ್ನು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಗಾಡಿ ಮೂವ್ ಆಗೋ ಟೈಮಲ್ಲಿ ಗಡ್ಗಡ್ ಅಂತ ಒಂದು ಸೌಂಡ್ ಬರುತ್ತೆ, ಗಾಡಿ ಒಂಥರ ವೈಬ್ರೇಟ್ ಆಗುತ್ತೆ ಗಾಡಿ. ಇದು ಆ ಥರ ಮೈನಸ್ ಆಯಿತು ಅಂದರೆ ಸೌದ್ರೆ. ನೆಕ್ಸ್ಟ್ ಆಯಿಲ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ರೊಟೇಟ್ ಮಾಡಬೇಕು ಅದನ್ನು, ರೋಲರ್ ಗೈಡನ್ನು ರೊಟೇಟ್ ಮಾಡ್ಕೊಳೋದು. ನೆಕ್ಸ್ಟ್ ನೋಡಿ ಇದಕ್ಕೊಂದು ಬುಷ್ ಬರುತ್ತೆ, ಬುಷಲ್ಲೊಂದು 3 ಲೈನ್ ಇರುತ್ತೆ, ಅದು ಔಟ್ಸೈಡ್ ಬರಬೇಕು, ಅಂದರೆ ಬೆಲ್ಟ್ ಸೈಡ್ ಬರಬೇಕು ಅದು. ಈ ಬುಷನ್ನು ಆ ರೀತಿ ಬೆಲ್ಟ್ ಕಡೆ ಬರೋ ಹಾಗೆ ಫಿಟ್ ಮಾಡ್ಕೋಬೇಕು ಅದನ್ನು, 3 ಲೈನ್ ಬರುವಂಥದ್ದು ಬುಷ್ ಒಳಗಡೆಗೆ. ನೆಕ್ಸ್ಟ್ ಸ್ವಲ್ಪ ಗ್ರೀಸಿಂಗ್ ಒಳಗಡೆ ಸ್ವಲ್ಪ ಗ್ರೀಸಿಂಗ್ ಮಾಡ್ಕೊಳ್ಳೋದು. ಬುಷ್ ಈ ರೀತಿ ಬರಬೇಕು. ನೆಕ್ಸ್ಟ್ ನೋಡಿ ಇದು ವೇರಿಯೇಟರ್ ರ್ಯಾಂಪ್ ಅಂತ ಹೇಳ್ತಾರೆ. ರ್ಯಾಂಪಿಗೆ ಯು ಬುಷ್ ಬರುತ್ತೆ, 3 ಯು ಬುಷ್ ಬರುತ್ತೆ. ಯು ಬುಷನ್ನ ಇರುತ್ತೆ 3 ಸೈಡಿಗೆ ಈ ರೀತಿ ಪ್ರೆಸ್ ಮಾಡಿ ಹಾಕಬೇಕು. ಸ್ವಲ್ಪ ಟೈಟ್ ಇರಬೇಕು, ಇದು ಫ್ರೀ ಆಗಿತ್ತು ಅಂದರೆ ಹಾಳಾಗಿದೆ ಅಂತ ಅರ್ಥ. ಕ್ಲೀನಾಗಿ 3 ಫಿಟ್ ಮಾಡಬೇಕು. ಈ ರೀತಿ ಫುಲ್ ಟೈಟಾಗಿ ಫಿಕ್ಸ್ ಮಾಡಬೇಕು, ಅದು ಕರೆಕ್ಟಾಗಿ ಅದು ಹಬ್ಬೊಳಗಡೆ ಕುತ್ಕೋಬೇಕು. ರ್ಯಾಂಪ್ ಅಂತ ಹೇಳ್ತಾರೆ ಇದನ್ನು. 3 ಯು ಬುಷ್ ಬರುತ್ತೆ, ಮತ್ತು 6 ರೋಲರ್ ಗೈಡ್ ಬಂದು ಮತ್ತು 3 ಯು ಬುಷ್ ಬರುತ್ತೆ. ಇದಕ್ಕೆ ರ್ಯಾಂಪ್ ಅಂತ ಹೇಳ್ತಾರೆ. ಉಲ್ಟಾ ಫಿಟ್ ಮಾಡಬೇಕಾಗತ್ತೆ. ಈ ರೀತಿ ನೋಡಿ ಹಬ್ಬನ್ನು ಈ ರೀತಿ 3 ಸೈಡು ಕ್ಲೀನಾಗಿ ಲಾಕ್ ಆಗಿ ಕುತ್ಕೋಬೇಕಿತ್ತು. ರ್ಯಾಂಪು ಬುಷ್ ಕೆಳಗಡೆ ಬರುತ್ತೆ. ಈ ರೀತಿ ಫಿಟ್ ಮಾಡಿದ ಮೇಲೆ ಬುಷ್ ನೋಡಿ ಬೆಲ್ಟ್ ಬರೋದು ನಮ್ಮ ಕಡೆ ಬರಬೇಕು, ಬುಷ್ ನಮ್ಮ ಕಡೆ ಬರಬೇಕು. ಈ ರೀತಿ ಫಿಟ್ ಮಾಡಬೇಕು. ಅಂದರೆ ಕ್ರ್ಯಾಂಕ್ ಶಾಫ್ಟಿಗೆ, ಅದೇ ಕ್ರ್ಯಾಂಕ್ ಶಾಫ್ಟ್ ಈ ರೀತಿ ಫಿಟ್ ಮಾಡ್ಕೊಳ್ಳೋದು. ನೆಕ್ಸ್ಟು ಸ್ವಲ್ಪ ಆಯಿಲ್ ಇದ್ದರೆ ಒರೆಸ್ಕೋಬೇಕು ಕ್ಲೀನಾಗಿ. ನೆಕ್ಸ್ಟ್ ನೋಡಿದ್ದು ಕ್ಲಚ್ ಶೂ ಸ್ವಲ್ಪ ಎಂಬ್ರಿಯಲ್ಲಿ ಅಂದರೆ ಸ್ಯಾಂಡ್ ಪೇಪರ್ನ ಸ್ವಲ್ಪ ರಫ್ ಮಾಡ್ಕೊಳ್ಳೋದು ಕ್ಲೀನಾಗಿ. ಸ್ವಲ್ಪ ನಾವು ಆಯಿಲ್ಗೆ ಕೈಯಲ್ಲಿ ಮುಟ್ಟಿರ್ತೀವಿ, ಅದಕ್ಕೋಸ್ಕರ ಕ್ಲೀನಾಗಿ ರಫ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಕ್ಲಚ್ ಪುಲ್ಲಿ ಅಸೆಂಬ್ಲಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಲಿಫ್ಟರ್ ಸ್ಪ್ರಿಂಗ್ ಈ ರೀತಿ ಪ್ರೆಸ್ ಮಾಡಿಕೊಂಡು ಚೆಕ್ ನಟ್ಟನ್ನು ಫಿಟ್ ಮಾಡಬೇಕು ಕ್ಲೀನಾಗಿ.
ಫುಲ್ ಟೈಟಾಗಿ ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು, ಅಂದರೆ ಟೂಲ್ಸ್ ಇಲ್ಲ ಹಾಗಾಗಿ ಟ್ಯಾಪ್ ಮಾಡಿದ್ದೀನಿ ನೋಡಿ. ಚೆಕ್ ನಟ್ ಡ್ಯಾಮೇಜ್ ಏನಾಗಲ್ಲ. ಈ ಥರ ಬೆಲ್ಟ್ ನೋಡಿ, ಬೆಲ್ಟ್ ಇರುತ್ತೆ ಯಾವ ಶೇಪಲ್ಲಿರುತ್ತೋ ಅದೇ ಶೇಪಲ್ಲಿ ನಾವು ಕ್ಲಚ್ ಪುಲ್ಲಿಗೆ ಹಾಕ್ಕೊಂಡು ಅದನ್ನು ಬೆಲ್ಟ್ ಒಳಗಡೆ ಪ್ರೆಸ್ ಮಾಡಿಕೊಂಡು ಕ್ಲಚ್ ಶೂನ ಈ ರೀತಿ ಫಿಟ್ ಮಾಡಬೇಕು. ಕ್ಲಚ್ ಶೂ ಮತ್ತು ವೇರಿಯೇಟರ್ ಅಸೆಂಬ್ಲಿಗೆ ಬೆಲ್ಟ್ ಈ ರೀತಿ ಬರಬೇಕು. ನೆಕ್ಸ್ಟು ವೇರಿಯೇಟರ್ ಬೇಜರ್ ಫಿಟ್ ಮಾಡ್ತೀವಿ. ವೇರಿಯೇಟರ್ ಬೇಜರ್ ಫಿಟ್ ಮಾಡಿಕೊಂಡು ಬೆಂಟೆಕ್ಸ್ ಫಿಟ್ ಮಾಡ್ಕೊತೀವಿ. ಬೆಂಟೆಕ್ಸ್ ಸ್ಟಾರ್ಟ್ ಮಾಡಿ ನೋಡಿದ್ಮೇಲೆ ನೋಡಿ, ಫಿಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಗಾಡಿನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಇವಾಗ ಸ್ಟಾರ್ಟ್ ಮಾಡಿ ನೋಡಿದ್ವಿ. ವಿಡಿಯೋ ಇಷ್ಟ ಆದರೆ ನೋಡಿ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೊಸ ವೀಡಿಯೋಗಳನ್ನು ಹಾಕ್ತಾಯಿರ್ತೀವಿ ನಾವೇನು ಮೇಲೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.